ರಾಜ್ಯಸಭೆ ಮತದಾನ ಪ್ರಕ್ರಿಯೆಗೆ ಆರಂಭ ಆಗ್ತಿದೆ. ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಸುವಾಗಲೇ ನಮಗೆ ಗೆಲ್ಲುವಂತ ವಿಶ್ವಾಸ ಇತ್ತು. ನನಗೆ ಮತ ಕೊಟ್ಟರು ಇನ್ನೂ 20 ಮತಗಳು ಉಳಿಯುತ್ತವೆ. ವಿನಾನ್ಗೆ ಬಿಜೆಪಿ ಅಭ್ಯರ್ಥಿ ನಾರಾಯಣ್ ಸಾಬ್ ಭಾಂಡ್ಗೆ ಹೇಳಿದ್ದಾರೆ, ನಮಗೆ ನಾಮಪತ್ರ ಸಲ್ಲಿಸಬೇಕಾದ್ರೆ ಗೆಲ್ಲುವಂತ ವಿಶ್ವಾಸ ಇತ್ತು, ಇನ್ನೂ ಕೂಡ ಮತ ಉಳಿಯುತ್ತೆ. ನಮ್ಮ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಕೂಡ ಪಕ್ಕ ಗೆದ್ದೇ ಗೆಲ್ತಾರೆ. ನಾಮಪತ್ರ ಸಲ್ಲಿಸುವಾಗಲೇ ನಮಗೆ ಗೆಲುವಿನ ವಿಶ್ವಾಸವಿತ್ತು ಅಂತ ನಾರಾಯಣ್ ಸಾಬ್ ಭಾಂಡ್ಗೆ ಹೇಳಿದ್ದಾರೆ. ನಾಮಪತ್ರ ಸಲ್ಲಿಸುವಾಗಲೇ ನಾವು ಗೆಲುವಿನ ವಿಶ್ವಾಸ ಇತ್ತು. ಯಾಕಂದರೆ ಅಷ್ಟು ಮತಗಳು ನಮ್ಮ ಜೊತೆಗೆ ಇದ್ದೇ ಇದೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಾನು ಗೆಲ್ಲತಕ್ಕಂಥ ವಿಶ್ವಾಸ ಇದೆ. ನನಗೆ ಮತ ಕೊಟ್ಟ ನಂತರ 20 ಮತಗಳು ಉಳಿತವೆ. ಹೀಗಾಗಿ ನಾನು ಗೆಲ್ಲುವ ವಿಶ್ವಾಸ 100ಕ್ಕೆ 200 ಇದೆ. ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ತದೆ. ಕೇವಲ ನಾನಷ್ಟೇ ಅಲ್ಲ, ನಮ್ಮ ಮೈತ್ರಿ ಅಭ್ಯರ್ಥಿ ಆದ ಕುಪೇಂದ್ರ ಅವರು ಕೂಡ ಗೆಲ್ತಾರೆ ಅನ್ನತಕ್ಕಂಥ ವಿಶ್ವಾಸ ಇದೆ. ನನ್ನ ಬ್ಯಾಕ್ಗ್ರೌಂಡು, ನನ್ನ ಮನೆತನ ಬ್ಯಾಕ್ಗ್ರೌಂಡು ಯಾರೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿಲ್ಲ. ನಾನು RSSಲಿಂದ ಬಂದಂಥ ಒಬ್ಬ ಸ್ವಯಂ ಸೇವಕ. ಹೀಗಾಗಿ ನಾನು ಮೊದಲಿನಿಂದಲೂ BJPಯಲ್ಲಿ ಕೆಲಸ ಮಾಡ್ಕೊತ ಬಂದಿದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ಅನೇಕ ನಾಯಕರ ಜೊತೆ ನಾನು ಕೆಲಸ ಮಾಡಿದ್ದೇನೆ. ಪಕ್ಷದ ಕಾರ್ಯಕರ್ತರ ಜೊತೆ ಒಳ್ಳೆಯ ಸಂಬಂಧ ಇದೆ. TVಯಲ್ಲಿ ನೋಡಿದ 1 ಗಂಟೆಯ ನಂತರ ಪಾರ್ಟಿ ಆಫೀಸ್ಲಿಂದ ನೀವು ಬೆಂಗಳೂರಿಗೆ ಬರಬೇಕು ಅನ್ನೋದು. ಹೀಗಾಗಿ ಪಕ್ಷನೇ ಗುರುತಿಸಿಕೊಟ್ಟದ ವಿನಃ ನನಗೆ TVಯಲ್ಲಿ ಹೆಸರು ಬರೋಕ್ಕಿಂತ ಮುಂಚೆ ಗೊತ್ತೂ ಇರಲಿಲ್ಲ. ನಾಮಪತ್ರ ಸಲ್ಲಿಸುವಾಗಲೇ ನಾವು ಗೆಲುವಿನ ವಿಶ್ವಾಸ ಇತ್ತು. ಯಾಕಂದರೆ ಇದು ಸಂಗತಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೆಚ್ಚಬೇಕು. ಯಾಕಂದರೆ ತುಂಬ ಸಾಮಾನ್ಯ ಕುಟುಂಬದಿಂದ ಬಂದಿರುವಂಥವ್ರು, ರಾಜಕೀಯದ ಹಿನ್ನೆಲೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಸೊ ಅಂಥವ್ರನ್ನ ಗುರುತಿಸಿ ಗೌರವಿಸುವಂಥದ್ದು ಇದೆಯಲ್ಲ, ಇದು ಸಾಮಾನ್ಯ ಸಂಗತಿ ಅಲ್ಲ. ಹೀಗಾಗಿ ಅವರಿಗೆ ಅತ್ಯಂತ ಸಹಜವಾಗಿ ವಿಶ್ವಾಸ ಇದೆ.